ನೋಡಿ, ದಿನಾನೂ ರೆಸಿಪಿ ವಿಡಿಯೋ ಮತ್ತು ಸಾಂಗ್ ವಿಡಿಯೋ ಹಾಕ್ತಾಯಿದ್ದೆ. ಬಟ್ ಇವತ್ತು ನಾನು ನಿನ್ನೆ ನನ್ನ ಮಗನ ಸ್ಕೂಲಿಗೆ ಹೋಗಿದ್ದೆ. ಅಲ್ಲಿದೊಂದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಬೆಳಗಿಂದ ನಾನು ಹೋಗಿ ಬರೋವರೆಗೂ ವಿಡಿಯೋ ಹಾಕಿದ್ದೀನಿ. ಯಾವ ಥರ ವಿಡಿಯೋ ಇದೆ ಅಂತ ನೋಡಿ ಸಪೋರ್ಟ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಬೆಳಗ್ಗೆ ಟೈಮ್ ಬಂದು 5 ಗಂಟೆ ಆಗಿತ್ತು. 5:10 ಆಗಿತ್ತು. 5:10 ಗಂಟೆಗೆ 5:10ಕ್ಕೆ ಎದ್ದಿದ್ದೆ ನಾನು ಬೆಳಗ್ಗೆ ಮಾರ್ನಿಂಗು. ಇನ್ನು ಯಾರು ಎದ್ದಿಲ್ಲ ನೋಡಿ. ಮಗನ ಹಾಸ್ಟೆಲಿಗೆ ನೋಡೋಕೆ ಹೋಗೋದ್ರಿಂದ ಬೇಗ ಎದ್ದಿದ್ದೆ ನಾನು. ನೋಡಿ, ಜಾತ್ರೆ ಆಗಿತ್ತಲ್ವ, ಸ್ವಲ್ಪ ನೋಡ್ಕೊಂಡು ಬರೋಣ, ಅವನಿಗೆ ಎಲ್ಲ ತಿನ್ನೋಕೆ ತೊಗೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೆ. ನೋಡಿ, 5 ಗಂಟೆ ಆಗಿತ್ತು. 5:10 ಆಗಿತ್ತಲ್ವ ನಾ ಇದ್ದಾಗೆ. ನೋಡಿ ಹೊರಗಡೆ ಎಷ್ಟು ಕತ್ಲಿದೆ ಅಂತ, ತುಂಬ ಕತ್ಲಾಯಿತು. ನೋಡಿ, ಅಲ್ಲಿ ಒಂದು ತರಕಾರಿ ಹೇರ್ಕೊಂಡು ಹೊಂಟಿತ್ತು ಗಾಡಿ ಅಷ್ಟೇ. ಎಲ್ಲ ಅದು ಕಸ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಬಂದೆ ನಾನು. ನೋಡಿ ಇವಾಗ ಕಸ ಎಲ್ಲ ಹೊಡೆದು ಒಳಗಡೆ ಬಂದೆ ನಾನು. ಒಳಗಡೆದೆಲ್ಲ ಕಸ ಕ್ಲೀನ್ ಮಾಡಿಕೊಂಡು ಮತ್ತು ದೇವ್ರ ಪೂಜೆನೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಒಳಗೆ ಬಂದೆ. ಸ್ವಲ್ಪ ಅನ್ನ ಮಾಡಿಕೊಂಡು ಬುತ್ತಿ ತೊಗೊಂಡು ಹೋಗೋಣ ಅಂತ ಅನ್ನಕ್ಕೆ ಇಟ್ಟಿದ್ದೆ ಕಿಚನಿಗೆ ಬಂದು. ನೋಡಿ, ಇವಾಗೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿಬಿಟ್ಟು ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೋಬೇಕು. ನಾನು ಬೇಗ ಹೋಗಬೇಕು. ನಮ್ಮೂರಿಂದ 3 ತಾಸು ಜರ್ನಿ ಆಗುತ್ತೆ ನನ್ನ ಮಗನ ಸ್ಕೂಲಿಗೆ. ಇಲ್ಲಿ ನೋಡಿ, ಅನ್ನನೂ ರೆಡಿ ಆಗ್ತಾಯಿತ್ತು. ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೆ ಮತ್ತು ಬುತ್ತಿ ಹುಡಿನೇ ಮಾಡಿಟ್ಕೊಂಡಿದ್ದೆ. ನೋಡಿ, ಬುತ್ತಿ ಹುಡಿನೂ ಮಾಡಿಟ್ಕೊಂಡಿದ್ದೆ. ಇವಾಗ ಈ ಕಡೆ ಅನ್ನನೂ ರೆಡಿಯಾಗಿತ್ತು. ಬುತ್ತಿನ ಕಲಸಿ ಇಟ್ಬಿಟ್ಟು ನೆಕ್ಸ್ಟು ಇದನ್ನು ಆರಕ್ಕಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿನ್ನೆ ಲಾಗ್ ಹಾಕಿದ್ದೀನಿ. ಅಂದರೆ ನಿನ್ನೆ ನಾನು ಮತ್ತು ನಮ್ಮ ಆಂಟಿ, ನಮ್ಮ ತಾಯಿಯವರು, ನಮ್ಮ ಸಿಸ್ಟರ್ ಮಗಳು, ನನ್ನ ಹಿರಿಯ ಮಗ ಎಲ್ಲರೂ ಹೋಗಿದ್ವಿ ನಾವು. ನಮ್ಮ ಮಗ ಜಾತ್ರೆಗೆ ಬಂದಿಲ್ಲ ಅನ್ನೋ ಉದ್ದೇಶಕ್ಕೆ ಅವನಿಗೆ ಊಟಕ್ಕೆ ತೊಗೊಂಡು ಹೋಗಿದ್ವಿ ನಾವು. ಮತ್ತು ಬ್ಯಾಗು ರೆಡಿ ಮಾಡಿಕೊಂಡು ಕಸ ಎಲ್ಲ ಹೊಡೆದು ರೆಡಿ ಮಾಡಿಬಿಟ್ಟು ಬ್ಯಾಗನ್ನು ಮತ್ತು ದೇವ್ರ ಪೂಜೆನೂ ಆಯಿತು. ನೋಡಿ, ಸಿಂಪಲ್ಲಾಗಿ ಮಾಡಿದ್ದೆ ನಾನು. ಏಕೆಂದರೆ ಭಾನುವಾರದ್ದು ಪೂಜೆ ಸಿಂಪಲ್ಲಾಗೇ ಇರುತ್ತೆ. ಮತ್ತು ಸ್ವಲ್ಪ ವಾಟ್ರ್ ಕುಡಿದ್ಬಿಟ್ಟು ನೆಕ್ಸ್ಟು ರೆಡಿ ಆಗೋಣ ಅಂತ ಬಿಸಿನೀರನ್ನು ಕಾಸಿಟ್ಕೊಂಡಿದ್ದೆ. ಬೇಗ ಹೋದರೆ ಬೇಗ ಬರ್ಬೋದು ಅನ್ನೋ ಉದ್ದೇಶಕ್ಕೆ ನಾನು 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೆ. ನೋಡಿ, ಅಷ್ಟು ಹೂವು ದೇವ್ರಿಗೆ ಮುಡಿಸಿದ್ರು ಸಹಿತ ಇನ್ನೂ ಇಷ್ಟ ಕಂಡ ಹೂವಿತ್ತು. ಹೂವನ್ನು ಹಾಗೆ ಇಟ್ಟು ನಾಳೆ ಕಟ್ಟಿದ್ರಾಯ್ತು ಅಂತ ಮತ್ತು ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಮಗನ್ನ ಹಾಸ್ಟೆಲ್ಗೆ ಹೋಗ್ತಾಯಿದ್ದೆ. ನೋಡಿ, ಬಸ್ಸಲ್ಲಿ ಕೂತಿದ್ವಿ ನಾವು, ನಮ್ಮ ಸಿಸ್ಟರ್ ಮಗಳು, ನಾನು ಮತ್ತು ನನ್ನ ಮಗ, ನಮ್ಮ ತಾಯಿಯವರು, ನಮ್ಮ ಆಂಟಿ ಎಲ್ಲರೂ ಹೋಗಿದ್ವಿ. ಬಟ್ ನಮ್ಮೂರಿಂದ ಒಬ್ಬಳೇ ಹೋದೆ ನಾನು. ಅಲ್ಲಿ ಹೋಗಿ ನಾನು ಅವ್ರ ಜೊತೆ ಹೋದೆ. ನೋಡಿ, ಇದು ಶಿಗ್ಗಾವಿ ಬಸ್ಸನ್ನು ಹತ್ತಿದ್ವಿ ನಾವು. ನೋಡಿ, ಹಾಸ್ಟೆಲಿಗೆ ಹೋಗೋದಕ್ಕೆ ಶಿಗ್ಗಾವಿ ಬಸ್ಸನ್ನು ಹತ್ತಿದ್ವಿ. ಬೇಗ ಬಸ್ ಸಿಕ್ತು. ಏನಿಲ್ಲ ಅಂದರೆ ನಮ್ಮೂರಿಂದ 3 ತಾಸು ಆಗುತ್ತೆ ನನ್ನ ಮಗನ ಸ್ಕೂಲಿಗೆ ಹೋಗೋದಕ್ಕೆ ನನಗೆ. ನೋಡಿ, ಬಸ್ ಏನಷ್ಟೊಂದು ರಶ್ ಇರಲಿಲ್ಲ, ಹಾಗಾಗಿ ಬೇಗ ಹೋದ್ವಿ ನಾವು. ರೀಚ್ ಆದ್ವಿ ಸ್ಕೂಲಿಗೆ. ತುಂಬ ಚೆನ್ನಾಗಿದೆ ಸ್ಕೂಲು. ಎಲ್ಲ ಮುಗಿಸ್ಕೊಂಡು ಬೇಗ ಬಂದ್ರಾಯ್ತು ಅನ್ನೋ ಉದ್ದೇಶಕ್ಕೆ ನಾನು ಬೇಗ ಹೋಗಿದ್ವಿ. ನೋಡಿ, ಇವಾಗ ಆ ಕಡೆ ಈ ಕಡೆ ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ಗೊಟ್ಕೋಡಿ ಅನ್ನೋ ಊರೊಂದು ಬರುತ್ತೆ, ಉತ್ಸವ ಗಾರ್ಡನ್ ಅಂತ. ತುಂಬ ಚೆನ್ನಾಗಿದೆ. ಯಾರಾದರೂ ಈ ಸೈಡ್ ಬಂದ್ರಿ ಅಂದರೆ ನೀವು ಶಿಗ್ಗಾವಿ ಮತ್ತು ಹಾವೇರಿ ನಡುವೆ ಬರುತ್ತೆ ನೋಡಿ. ಇದು ಶಿಗ್ಗಾವಿ ಮತ್ತು ಹುಬ್ಳಿ ನಡುವೆ ಬರುತ್ತೆ, ಗೊಟ್ಕೋಡಿ ಅಂತೇಳಿ. ಉತ್ಸವ ಗಾರ್ಡನ್ ಪಾರ್ಕ್ ಅಂತ ಇದೆ, ತುಂಬ ಚೆನ್ನಾಗಿದೆ. ನೀವು ಬೆಳಗ್ಗೆ ಹೋದರೂ ಸಹಿತ ಸಾಯಂಕಾಲವರೆಗೂ ನೋಡಿದರೂ ಮುಗಿಯೋದಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಅಲ್ಲಿ. ಯಾರಾದರೂ ಈ ಕಡೆ ಬಂದರೆ ಹೋಗಿ ನೋಡ್ಕೊಂಡು ಬನ್ನಿ, ಗೊಟ್ಕೋಡಿ ಅಂತ ಹೇಳಿ. ತುಂಬ ಚೆನ್ನಾಗಿದೆ ನೋಡಿ. ನಾವು ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ನನ್ನದು. ನೋಡಿ, ಮತ್ತು ನಾವು ಸ್ಕೂಲ್ ಬರೋವರೆಗೂ ನಾವು ಬಸ್ಸಲ್ಲಿ ಹೋದ್ವಿ. ನೋಡಿ, ತುಂಬ ಚೆನ್ನಾಗಿದೆ ಉತ್ಸವ ಗಾರ್ಡನು. ಹೋಗಿ ನೋಡ್ಕೊಂಡು ಬನ್ನಿ ಗೊಟ್ಕೋಡಿಗೆ ನೀವು. ಮತ್ತು ಹಾಗೆ ಮಾತಾಡ್ತಾ ಬಸ್ಸಲ್ಲಿ ಹೋದ್ವಿ ನಾವು. ಸ್ಕೂಲು ಬಂತು. ಹಾಗೆ ಸ್ಕೂಲಲ್ಲಿ ಸಿಗ್ನೇಚರ್ ಮಾಡಿಬಿಟ್ಟು ಮಗಂದೆಲ್ಲ ಸಿಗ್ನೇಚರ್ ಮಾಡೇ ಕರ್ಕೊಂಬರ್ಬೇಕಲ್ವ, ಹಾಗೆ ಸ್ವಲ್ಪ ದೂರ ನಡಿಬೇಕಾಯ್ತು ನಾವು. ಬಸ್ಸು ಅಲ್ಲಿಗೆ ಅಷ್ಟೇ ಸ್ಟಾಪ್ ಮಾಡಿದರು. ಮತ್ತು ಸ್ಕೂಲ್ವರೆಗೂ ಸ್ವಲ್ಪ ನಡಿಬೇಕಾಯ್ತು. ಹಾಗೆ ಮಾತಾಡ್ಕೊತ ಹೋಗಿ ಸ್ಕೂಲ್ಗೆ ರೀಚ್ ಆದ್ವಿ ನಾವು. ನೋಡಿ, ನನ್ನ ಮಗ ಬೈತಾ ಇದ್ದ, ಮಮ್ಮಿ ಇಲ್ಲಿ ಸಹಿತ ವಿಡಿಯೋ ಮಾಡ್ತಾಯಿದ್ದೆ ಮಮ್ಮಿ, ಸುಮ್ಮನೆ ಇರು ಅಂತ. ಆದರೆ ಏನಪ್ಪ ಮಾಡಿದ್ರೆ ಏನಾಗಲ್ಲ ಅಂದ್ಕೊಂಡು ಹಾಗೆ ತಮಾಷೆ ಮಾಡ್ಕೊತ ನಾವು ಸ್ಕೂಲ್ಗೆ ರೀಚ್ ಆದ್ವಿ. ಸ್ಕೂಲಿಗೆ ರೀಚ್ ಆದಮೇಲೆ ಎಲ್ಲ ಸಿಗ್ನೇಚರ್ ಮಾಡಿ ಮಗನ ನಾನು ಕರ್ಕೊಂಡು ಬಂದೆ. ಅವರು ಸ್ವಲ್ಪ ಹಿಂದೆ ಇದ್ದರು, ನಮ್ಮ ಮುಂದೆ ಬೇಗ ಹೋಗಿ ಮಗನ ಕರ್ಕೊಂಡು ಬರೋಣ ಅಂತ ಮುಂದೆ ಕಳಿಸಿದ್ರು ನನ್ನ. ಇಲ್ಲಿ ನೋಡಿ, ಸ್ಕೂಲ್ ಬಂತು. ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಹಾಕಿದ್ದೀವಿ ನನ್ನ ಮಗನ ನಾನು. ನೋಡಿ, ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲಿಗೆ ಹಾಕಿದರೆ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ. ಸ್ಕೂಲು ಕೂಡ ತುಂಬ ಚೆನ್ನಾಗಿದೆ.
ನೋಡಿ ಎಷ್ಟು ಸೈಲೆಂಟಾಗಿದೆ. ಭಾನುವಾರ ಆಗಿರೋದ್ರಿಂದ ಮಕ್ಕಳು ಅವ್ರಿಗೂ ಬೇಜಾರು, ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದಾರೆ. ಮತ್ತು ಹಾಗೆ ಮಾತಾಡ್ಕೊತ ನಾನು ಮಗನ್ನ ಕರ್ಕೊಂಡು ಹೊರಗೆ ಬಂದ್ವಿ. ಇದು ಹೊರಗಿನ ವಾತಾವರಣ ಸ್ಕೂಲಲ್ಲಿ. ತುಂಬ ಚೆನ್ನಾಗಿದೆ ವಾತಾವರಣ. ನೋಡಿ ಹಾಗೆ ಮಾತಾಡ್ಕೊತ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಗನಿಗೆ ಏನೇನು ತೊಗೊಂಡು ಹೋಗಿದ್ವಲ್ಲ ತಿನಿಸುಗಳನ್ನು ಕೊಟ್ಟು ಅಲ್ಲೇ ನಾವು ಊಟ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಬಂದ್ವಿ. ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, ಮಗ ಹಾಸ್ಟೆಲ್ನಲ್ಲಿರೋದ್ರಿಂದ ಬೇಜಾರಾಗುತ್ತೆ. ಯಾಕಂದರೆ ನಾವು ಮನೇಲಿ ಇಟ್ಕೊಂಡ್ರೆ ಓದಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅವನನ್ನು ಸ್ಕೂಲಿಗೆ ಹಾಕಿದ್ದೀವಿ. ಬಟ್ ಅವನು ಚೆನ್ನಾಗಿದೆ, ಚೆನ್ನಾಗಿ ಓದ್ತಾನೆ, ಅವನೆಲ್ಲ ಮಾರ್ಕ್ಸ್ಗೆಲ್ಲ ಚೆನ್ನಾಗಿ ತೆಗಿತಾನೆ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಸ್ಟಡಿ ಮಾಡ್ಸೋಕ್ಕೆ ನಮ್ಗೆ ಕಷ್ಟ ಅಂದರೆ ನಮಗೆ ಓದ್ಸೋಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ನಾವು ಅವನ್ನ ಹಾಸ್ಟೆಲಿಗೆ ಹಾಕಿದ್ದೀವಿ. ಇವಾಗ ನೋಡಿ ಅವನಿಗೆಲ್ಲ ಬಿಸ್ಕೆಟ್ ಎಲ್ಲ ತೊಗೊಂಡು ಬಂದಿದ್ವಿ, ಮತ್ತು ಊಟ ಮಾಡಿಸಿ ಹೋದ್ರಾಯ್ತು ಅಂತ. ಊಟಕ್ಕೂ ಸಹಿತ ನನಗೆ ಬುತ್ತೆ ಮತ್ತು ಜಾತ್ರೆಗೆ ಏನು ಮಾಡಿದ್ವಿಲ್ಲ ಜಿಲೇಬಿ, ಬೂಂದೆ, ಆಮೇಲೆ ನಮ್ಮ ಆಂಟಿಯವರು ಅಲ್ಲೇ ಇರೋದ್ರಿಂದ ಅವರು ರೊಟ್ಟಿ, ಚಟ್ನಿ, ಪಲ್ಯ ಎಲ್ಲ ಅವ್ರು ತೊಗೊಂಡು ಬಂದಿದ್ದರು. ಕೈಕಾಲು ತೊಳ್ಕೊಂಡು ಊಟ ಮಾಡೋಣ ಅಂತ. ತುಂಬ ಚೆನ್ನಾಗಿದೆ ವಾತಾವರಣ ಅಂಥೇಳಿ ಅಲ್ಲೇ ಒಂದು ಗಿಡದ ಕೆಳಗೆ ಕೂತ್ಕೊಂಡು ನಾವು ಊಟನ ಮಾಡಿದ್ವಿ ಎಲ್ಲರೂ. ಊಟ ಸಿಂಪಲ್ಲಾಗಿ ನಮ್ಮ ಆಂಟಿಯವರು ಪರೋಟ ಮಾಡ್ಕೊಂಬಂದಿದ್ರು. ಪರೋಟ ಮತ್ತು ಬಿಸಿ ಬಿಸಿ ರೊಟ್ಟಿ, ಬೇಳೆ ಪಲ್ಯ ಎಲ್ಲ ಮಾಡ್ಕೊಂಬಂದಿದ್ರು. ಅವ್ರು ನಮ್ಮ ಆಂಟಿಯರೇ ಮಾಡ್ಕೊಂಬಂದಿದ್ರು. ಮತ್ತು ಮಗನಿಗೆಲ್ಲ ನಾನು ಕುರ್ಕುರೆ, ಬಿಸ್ಕಿಟು ಮತ್ತು ತೊಗೊಂಬಂದಿದ್ದೆ. ಚುರುಮರಿ ಅಂದರೆ ಮಂಡಕ್ಕಿ ಎಲ್ಲ ತೊಗೊಂಡು ಬಂದಿದ್ದೆ. ಅವನಿಗೆ ಏನೇನು ಬೇಕೆಲ್ಲ ತೊಗೊಂಬಂದು ಕೊಟ್ವಿ ನಾವು. ಪರೋಟ ಮತ್ತು ನೋಡಿ ಇಲ್ಲಿ ಊಟ ಮಾಡ್ತಿದ್ದೀವಿ. ಸಿಂಪಲ್ಲಾಗಿ ಊಟ ಮಾಡಿ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಮತ್ತು ಎಕ್ಸಾಮು 3ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದ್ರಿಂದ ಚೆನ್ನಾಗಿ ಓದು ಅಂತ ಹೇಳಿದ್ವಿ ಅವನಿಗೆ. ಚೆನ್ನಾಗಿ ಓದಿಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿ ಅಂತ ಎಲ್ಲರೂ ಹೇಳಿದರು ಅವನಿಗೆ. ಮತ್ತು ನೋಡಿ ಇವಾಗ ತೋರಿಸ್ತಿದ್ದೀನಿ, ಅವ್ರ ಸ್ಕೂಲ್ ಹೊರಗಷ್ಟೇ ತೋರಿಸ್ತಾಯಿದ್ರು, ಒಳಗೆ ನಾನು ವಿಡಿಯೋ ಮಾಡಲಿಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೊರಗಷ್ಟೇ ವಿಡಿಯೋ ಮಾಡಿದ್ದು ನೋಡಿ. ಹಾಗೆ ಎಲ್ಲ ಮಾತಾಡ್ಕೊತ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಅವರು ಅಡಿಕೆಲೆ ಹಾಕ್ಕೊಂಡು ಹಾಗೆ ನನ್ನ ಮಗನ ಜೊತೆಗೆ ಹರಟೆ ಹೊಡಿತಾ ಕೂತಿದ್ರು. ಮತ್ತು ನೆಕ್ಸ್ಟ್ ನಾವು ಬೇಗ ಹೋಗಬೇಕಲ್ಲ, ಯಾಕಂದರೆ ನನಗೆ ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮತ್ತು ವಾಪಸ್ ಬಂದ್ವಿ. ಮಗನಿಗೆ ಬಾಯ್ ಮಾಡಿದೆ. ಮಗ ಸ್ವಲ್ಪ ಬೇಜಾರು ಮಾಡಿಕೊಂಡ, ಯಾಕಂದರೆ ಬರಬೇಕಾದ್ರೆ ಖುಷಿ ಇರ್ತವಲ್ವ, ನಮ್ಮನ್ನು ಕಳಿಸ್ಬೇಕಂದ್ರೆ ಅವರಿಗೆ ಸ್ವಲ್ಪನೇ ದುಃಖ ಆಗುತ್ತೆ. ಮತ್ತು ಪರವಾಗಿಲ್ಲ, ಯಾಕಂದರೆ ಇನ್ನು 15 ದಿವಸ ಅಲ್ವ, ಮತ್ತೆ 3 ತಿಂಗಳು ಮನೆಗೆ ಬರ್ತಾರೆ ಮಕ್ಕಳು, ಬೇಸಿಗೆ ರಜೆಗೆ ಬರ್ತಾರೆ. ನೆಕ್ಸ್ಟ್ ನಾವು ಹಾಗೆ ನಮ್ಮದು ಜರ್ನಿ ಮತ್ತು ನಮ್ಮೂರ ಕಡೆಗೆ ಸ್ಟಾರ್ಟ್ ಆಯಿತು. ಹಾಗೆ ಮಾತಾಡ್ಕೊತ ನಾವು ಅಲ್ಲಿ ಕ್ರಾಸ್ ಬರುತ್ತೆ, ಡೈರೆಕ್ಟು ಸ್ಕೂಲಿಗೆ ಬಸ್ ಇರೋದಿಲ್ಲ ಅಲ್ವ, ಹಾಗೆ ಕ್ರಾಸ್ ಬರುತ್ತೆ. ಮಾತಾಡ್ಕೊತ ಬಂದ್ವಿ. ನೋಡಿ ಇದಕ್ಕೆ ಫ್ಯಾನ್ ಅಂತ ಕರೀತಾರೆ. ನಾವು ಫ್ಯಾನ್ ಅಂತ ಸಣ್ಣವರಿದ್ದಾಗ ಸಹಿತ ಇದಕ್ಕೆ ಫ್ಯಾನ್ ಅಂತಲೇ ಕರಿತಿದ್ವಿ. ಮತ್ತು ನಮ್ಮದು ಜರ್ನಿ ಮತ್ತು ವಾಪಸ್ ನಾನು ಶಿಗ್ಗಾಂವ್ ಕಡೆ ಬಂದೆ. ಇಷ್ಟೇ ನೋಡಿ ಇವತ್ತಿನ ವಿಡಿಯೋ. ನಿನ್ನೆದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪೂರ್ತಿ ವಿಡಿಯೋ ನೋಡಿ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ನೋಡಿ ಡೈಲಿ ರೆಸಿಪಿ ವಿಡಿಯೋ ಹಾಕ್ತಿದ್ದೆ, ಬಟ್ ಇವತ್ತು ಸ್ವಲ್ಪ ಚೇಂಜ್ ಇಲ್ಲ ಅಂತ ನಿನ್ನೆ ವಿಡಿಯೋ ಮಾಡ್ಕೊಂಡು ಬಂದೆ ಎಲ್ಲದನ್ನು. ಅದಕ್ಕೆ ನಿಮಗೆ ವಿಡಿಯೋ ಹಾಕಿ ತೋರಿಸ್ತಿದ್ದೀನಿ. ರಿಟರ್ನ್ ನಾನು ಶಿಗ್ಗಾಂವ್ ಕಡೆ ನಮ್ಮ ಬಸ್ಸು ಬರ್ತಾಯಿದೆ ನೋಡಿ. ತುಂಬ ಬೇಗ ಬಸ್ಸುಗಳೆಲ್ಲ ಸಿಗೋದ್ರಿಂದ ನಾವು ಬೇಗ ಹೋಗಿ ಬಂದ್ವಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.